ಬುರುಡೆ ಮೂಲ ಸಂಚಾರದ ಬೆನ್ನಟ್ಟಿದ ಎಸ್ಐಟಿ. ಯೂಟ್ಯೂಬರ್ ಸಮೀರ್ ಮನೆಯಲ್ಲೂ ಶೋಧ, ದೆಹಲಿ ಅಂಗಳಕ್ಕೆ ಬುರುಡೆ ಎನ್ಐಎ ಎಂಟ್ರಿ. ಇದುವೇ ಚದುರಂಗದ ಮೊದಲ ಸ್ಟೋರಿ. ಬುರುಡೆ ಸುತ್ತ ಕಣ್ಣೀರು. ಬುರುಡೆಯನ್ನ ತಂದವನು ಮತ್ತು ಬುರುಡೆಯ ಸುತ್ತಲೂ ಕೂಡ ವಿಡಿಯೋವನ್ನ ಮಾಡಿದಂತಹ ವ್ಯಕ್ತಿ ಎಸ್ಐಟಿ ವಿಚಾರಣೆಯ ಸಂದರ್ಭದಲ್ಲಿ ಕಣ್ಣೀರು ಹಾಕಿದ್ದಾರೆ. ಅಂದ್ರೆ ಇಡೀ ಪ್ರಕರಣ ಎಲ್ಲಿಂದ ಶುರುವಾಗಿತ್ತು ಅದು ಅದರ ವಿರುದ್ಧ ದಿಕ್ಕಿಗೆ ಸಾಗ್ತಾ ಇರುವಂಥದ್ದು ಸ್ಪಷ್ಟವಾಗಿ ಗೋಚರಿಸ್ತಾ ಇದೆ. ಮತ್ತು ಈಗಾಗಲೇ ಎಸ್ಐಟಿ ಸಮಾಧಿಗಳನ್ನಾಗಿದ್ದು ಶೋಧ ನಡೆಸಿ ಅಲ್ಲಿ ತಲೆಬುರುಡೆ ಇದೆಯಾ, ಅಲ್ಲಿ ಅಸ್ಥಿಪಂಜರ ಇದೆಯಾ, ಅಲ್ಲಿ ಮೂಳೆ ಇದೆಯಾ ಎಲ್ಲವನ್ನು ಕೂಡ ಹುಡುಕಿ ನೋಡಿದೆ. ಆದರೆ ಮತ್ತೊಂದು ಕಡೆಯಲ್ಲಿ ತಲೆಬುರುಡೆ ತಂದಾತ ಈಗ ಕಣ್ಣೀರು ಹಾಕ್ತಾ ಇದ್ದಾನೆ. ತಲೆಬುರುಡೆಯ ಸುತ್ತಲೂ ವಿಡಿಯೋ ಮಾಡಿದಾತ ಕಣ್ಣೀರು ಹಾಕ್ತಾ ಇದ್ದಾನೆ. ಹಾಗಾದ್ರೆ ಏನೆಲ್ಲ ನಡೀತಾ ಇದೆ ಇದರಲ್ಲಿ ಅನ್ನೋದನ್ನ ನಿಮಗೆ ವಿವರಿಸ್ತಾ ಹೋಗ್ತೀನಿ. ತಲೆಬುರುಡೆಯ ಮೂಲ ಸಂಚಾರದ ಬೆನ್ನತ್ತಿದೆ ಈಗಾಗಲೇ ಎಸ್ಐಟಿ. ಅದರ ಮೂಲ ಏನು, ಅದರ ಸಂಚಾರ ಎಲ್ಲೆಲ್ಲಾಯಿತು, ಇದೆಲ್ಲದನ್ನು ಕೂಡ ಎಸ್ಐಟಿ ಈಗ ವಿಚಾರಣೆ ನಡೆಸ್ತಾ ಇದೆ. ಎಸ್ಐಟಿ ವಿಚಾರಣೆಗೆ ದೂರುದಾರ ಜಯಂತ್ ಟಿ ಕೂಡ ಹಾಜರಾಗಿದ್ದಾರೆ. ಜಯಂತ್ ಕೂಡ ಈಗ ಇದರ ವಿಚಾರಣೆಗೆ ಹಾಜರಾಗಿದ್ದಾರೆ ಮತ್ತು ದಾಖಲೆಗಳ ಸಮೇತ ಬೆಳ್ತಂಗಡಿ ಎಸ್ಐಟಿ ಕಚೇರಿಗೆ ಜಯಂತ್ ಬಂದಿದ್ದಾರೆ. ಜಯಂತ್ ಈಗಾಗಲೇ ತನ್ನ ಮನೆಯಲ್ಲೂ ಕೂಡ ಬುರುಡೆಯನ್ನ ತಂದಿಟ್ಟಿದ್ದರ ಬಗ್ಗೆ ದೃಢಪಡಿಸಿದ್ರು. ಬುರುಡೆ ಚಿನ್ನಯ್ಯನನ್ನ ವಿಚಾರಣೆಗೆ ಒಳಪಡಿಸಿರ್ತಕ್ಕಂತಹ ಸಂದರ್ಭದಲ್ಲಿನೇ ಆತ ಕೊಟ್ಟಿರುವಂತಹ ಸುಳಿವು ಮತ್ತು ಜಯಂತ್ ಹೇಳಿರುವಂತಹ ಮಾತು. ಜಯಂತ್ ಬುರುಡೆ ಚಿನ್ನಯ್ಯನನ್ನ ದೆಹಲಿಗೂ ಕೂಡ ಕರ್ಕೊಂಡು ಹೋಗಿರುವಂಥದ್ದು ಬುರುಡೆಯ ಸಮೇತ. ತಾನು ರೈಲ್ನಲ್ಲಿ ಪ್ರತ್ಯೇಕವಾಗಿ ಪ್ರಯಾಣ ಬೆಳೆಸಿದ್ದೆ ಅಂತೇಳಿ ಕೂಡ ಹೇಳ್ಕೊಂಡಿದ್ರು. ಬೆಂಗಳೂರಿನ ಮನೆಯಲ್ಲೂ ಕೂಡ ಜಯಂತ್ ಆಶ್ರಯವನ್ನು ಕೊಟ್ಟಿದ್ರು ಇದೇ ಬುರುಡೆ ಚಿನ್ನಯ್ಯನಿಗೆ. ಕೆಲ ದಿನಗಳ ಹಿಂದಷ್ಟೇ ಜಯಂತ್ ಮನೆಯಲ್ಲೂ ಕೂಡ ಮಹಜರು ಮಾಡಲಾಗಿತ್ತು. ಏನ್ ನಡೆದಿದೆ, ಏನ್ ಕತೆ, ಪ್ರತಿಯೊಂದನ್ನು ಕೂಡ ಮಹಜರು ಮಾಡಿ ನೋಡಿದ್ರು. ಈಗ ಜಯಂತ್ ಅವರನ್ನು ಕೂಡ ವಿಚಾರಣೆಗೆ ಒಳಪಡಿಸಲಾಗಿದೆ. ಜಯಂತ್ ಕೂಡ ವಿಚಾರಣೆಗೆ ಒಳಗಾಗಿದ್ದಾರೆ. ಎಸ್ಐಟಿ ಕಚೇರಿಗೆ ಜಯಂತ್ ಬಂದಿದ್ದಾರೆ ದಾಖಲೆಗಳ ಸಮೇತ. ಜಯಂತ್ ಕೂಡ ಈಗ ಎಸ್ಐಟಿ ಕಚೇರಿಗೆ ಭೇಟಿ ಕೊಟ್ಟಿರುವಂಥದ್ದು. ಈ ಇಡೀ ಪ್ರಕರಣದಲ್ಲಿ ಜಯಂತ್ ಪಾತ್ರ ಏನು, ಈ ಬುರುಡೆಗೂ ಚಿನ್ನಯ್ಯನಿಗೂ ಜಯಂತ್ಗೂ ಇರುವ ಸಂಬಂಧ ಏನು, ಯಾಕೆ ಜಯಂತ್ ಮನೆಗೆ ಈತ ಬುರುಡೆನ ತೆಗೆದುಕೊಂಡು ಬರ್ತಾನೆ? ಈಗ ಆತ ಬಂದಾಗ ಬುರುಡೆ ಇತ್ತು ಅಂತ ಹೇಳಿದ್ರೆ ಆತ ಬುರುಡೆನ ತೆಗೆದುಕೊಂಡು ಬರ್ತಾ ಇರುವಂಥದ್ದು ಇಲ್ಲಿ ಜಯಂತ್ಗೆ ಗೊತ್ತಿತ್ತ? ಈತ ಬುರುಡೆಯನ್ನು ತೆಗೆದುಕೊಂಡು ಬರೋದಕ್ಕಿಂತ ಮುಂಚಿತವಾಗಿಯೂ ಕೂಡ ಜಯಂತ್ ಮನೆಗೆ ಬಂದಿದ್ದ, ಅಥವಾ ಬುರುಡೆಯನ್ನು ತೆಗೆದುಕೊಂಡು ಮೇಲೆ ಮಾತ್ರನೇ ಜಯಂತ್ ಮನೆಗೆ ಬಂದ? ಯಾವ ಕಾರಣಕ್ಕಾಗಿ, ಯಾವ ಉದ್ದೇಶದಿಂದ ಜಯಂತ್ ಮೊದಲಿಗೆ ಆತನಿಗೆ ಆಶ್ರಯವನ್ನು ಕೊಟ್ಟಿದ್ದಾರೆ? ಇವೆಲ್ಲವೂ ಕೂಡ ಈಗ ಗೊತ್ತಾಗಬೇಕಾಗಿರುವಂಥದ್ದು. ಈಗಾಗಲೇ ಸಮೀರ್ ಮನೆಯಲ್ಲೂ ಕೂಡ ಬೆಳ್ತಂಗಡಿ ಪೊಲೀಸರು ಶೋಧ ನಡೆಸ್ತಾ ಇದ್ದಾರೆ. ವಿಶೇಷವಾಗಿ ಬೆಂಗಳೂರಿನ ಬನ್ನೇರುಘಟ್ಟ ಸಮೀಪದ ಹುಲ್ಲಹಳ್ಳಿ ಮನೆಯಲ್ಲಿ ನಡೆದಿರುವಂತಹ ಶೋಧ ಇದು. ಇಲ್ಲಿ ಸಮೀರ್ನ ಬೆಳ್ತಂಗಡಿ ಪೊಲೀಸರು ಈಗ ತನಿಖೆಗೆ ಒಳಪಡಿಸ್ತಾ ಇದ್ದಾರೆ. ಬನ್ನೇರುಘಟ್ಟ ಸಮೀಪದ ಹುಲ್ಲಹಳ್ಳಿ ಮನೆಯಲ್ಲಿ ಶೋಧ ನಡೆಸ್ತಾ ಇದ್ದಾರೆ. ಸಮೀರ್ ಮನೆಗೆ ಮತ್ತೊಬ್ಬ ವ್ಯಕ್ತಿಯನ್ನು ಕೂಡ ಕರೆತಂದಿದ್ದಾರೆ ಪೊಲೀಸರು. ಆ ವ್ಯಕ್ತಿ ಯಾರು, ಏನು ಎತ್ತ ಅಂತ ಹೇಳೋದು ಇನ್ನೂ ಕೂಡ ಸ್ಪಷ್ಟ ಆಗಿಲ್ಲ. ಆದರೆ ಸಮೀರ್ ಮನೆಯಲ್ಲಿ ಬೆಳ್ತಂಗಡಿ ಪೊಲೀಸರು ಶೋಧವನ್ನು ನಡೆಸ್ತಾ ಇದ್ದಾರೆ. ವಿಶೇಷವಾಗಿ ಸಮೀರ್ ವಿರುದ್ಧ ದಾಖಲಾಗಿರ್ತಕ್ಕಂಥ ದೂರಿನ ಹಿನ್ನೆಲೆಯಲ್ಲಿ ಈ ಶೋಧ ನಡೀತಾ ಇದೆ. ಹಾಗಾದ್ರೆ ಸಮೀರ್ಗೆ ಯಾಕೆ ಈ ಶಾಕ್ ಎದುರಾಯಿತು, ಯಾವ ಕಾರಣಕ್ಕಾಗಿ ಆತನ ಮನೆಗೆ ಇವತ್ತು ಬಂದಿದ್ದಾರೆ ಮತ್ತು ಆತನ ಮನೆಯಲ್ಲಿ ಏನನ್ನ ಹುಡುಕ್ತಾ ಇದ್ದಾರೆ ಅನ್ನುವಂತಹ ಅಂಶಗಳನ್ನು ಕೂಡ ನಾವಿಲ್ಲಿ ಗಮನಿಸಬೇಕು. ಈಗಾಗಲೇ ಸಮೀರ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯೂಟ್ಯೂಬರ್ನ ಚಾನೆಲ್ ಮೂಲಕ ಧರ್ಮಸ್ಥಳ ಬಗ್ಗೆ ವಿಡಿಯೋ ಮಾಡಿರುವಂಥದ್ದು ಸಮೀರ್ ತನ್ನ ಯೂಟ್ಯೂಬ್ ಚಾನೆಲ್ ಮೂಲಕವಾಗಿ ಈತ ವಿಡಿಯೋ ಮಾಡಿದ್ದ. ಸತ್ಯ ವಿಚಾರಗಳನ್ನು ಮುಚ್ಚಿಟ್ಟು ಅಪಪ್ರಚಾರ ಮಾಡಿದಂತಹ ಆರೋಪ ಸಮೀರ್ MD ವಿರುದ್ಧ ಇದೆ. ಸಮೀರ್ನ ವಿರುದ್ಧ ಇರುವಂಥದ್ದು ಈತ ಅಪಪ್ರಚಾರವನ್ನು ಮಾಡಿದ್ದಾನೆ ಅಂತೇಳಿ ಬೆಳ್ತಂಗಡಿ ಪೊಲೀಸರು ಈಗಾಗಲೇ 3 ಬಾರಿ ಈತನ ವಿಚಾರಣೆ ನಡೆಸಿದ್ದಾರೆ. ಈತ ಬೆಳ್ತಂಗಡಿಗೆ ಹೋಗಿ ಬೆಳ್ತಂಗಡಿ ಪೊಲೀಸ್ ಕಚೇರಿಯಲ್ಲಿನೇ ವಿಚಾರಣೆಗೆ ಹಾಜರಾಗಿದ್ದಾನೆ. ಅಲ್ಲಿ ಈತನ ವಿಚಾರಣೆ ನಡೆಸಲಾಗಿದೆ. ಆದರೆ ಸರ್ಚ್ ವಾರೆಂಟ್ ಪಡೆದು ಇಡೀ ಮನೆಯನ್ನ ಈಗ ಪೊಲೀಸರು ಜಾಲಾಡ್ತಾ ಇದ್ದಾರೆ. ಆತನ ಮನೆಯಲ್ಲಿ ಇದಕ್ಕೆ ಸಂಬಂಧಿತವಾಗಿರ್ತಕ್ಕಂತಹ, ಅಂದ್ರೆ ಈ ವಿಡಿಯೋಗಳಿಗೆ ಸಂಬಂಧಿತವಾಗಿ ಅಥವಾ ವಿಡಿಯೋ ಮಾಡೋದಕ್ಕೆ ಮುಂಚಿತವಾಗಿ ವಿಡಿಯೋಗೆ ಸಂಬಂಧಪಟ್ಟಂತಹ ಮೆಟೀರಿಯಲ್ಸ್ ಇರಬಹುದು, ಅಥವಾ ಆತನಿಗೆ ಕೊಟ್ಟಿರುವಂತಹ ಇನ್ಯಾವುದೇ ರೀತಿಯಾದಂತಹ ಏನು ಮಾಹಿತಿಯ ವಸ್ತುಗಳಿರ್ಬೋದು, ಇದು ಯಾವುದಾದ್ರೂ ಮೂಲಗಳಿಂದ ಬಂದಿದೆಯಾ? ಹಾಗೆಯೇ ಆತ ತನ್ನ ಮನೆಯಲ್ಲಿ ಏನೇನೆಲ್ಲ ಬಳಕೆ ಮಾಡ್ತಾ ಇದ್ದ ಅಂತ ಹೇಳಿ, ಅದರ ವಿಶೇಷವಾಗಿ ಲ್ಯಾಪ್ಟಾಪ್ ಅಥವಾ ಕ್ಯಾಮ್ರಾ, ಆತನ ಎಡಿಟ್ ಸೂಟ್ ಇದೆಲ್ಲವೂ ಕೂಡ
ವಿಶೇಷವಾಗಿ ಸಮೀರ್ ಸಮ್ಮುಖದಲ್ಲೇ ಇಡೀ ಮನೆಯಲ್ಲಿ ಹುಡುಕಾಟವನ್ನು ನಡೆಸಲಾಗ್ತಾ ಇದೆ. ಆತ ಎಲ್ಲಿ ವಿಡಿಯೋವನ್ನು ಮಾಡ್ತಾ ಇದ್ದ, ರೆಕಾರ್ಡ್ ಮಾಡ್ತಾ ಇದ್ದ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಮತ್ತೊಬ್ಬ ವ್ಯಕ್ತಿಯನ್ನು ಕೂಡ ಪೊಲೀಸರು ಕರ್ಕೊಂಡು ಬಂದಿದ್ದಾರೆ, ಶೋಧ ನಡೆಸ್ತಾ ಇದೆ. ಸಮೀರ್ ಕೂಡ ಸುಮಾರು ಈ ಹಿಂದೆ ದೂತ ಚಾನೆಲ್ಗಿಂತ ಮುಂಚಿತವಾಗಿ ಇನ್ನೊಂದು ಚಾನೆಲನ್ನು ನಡೆಸ್ತಾ ಇದ್ದ. ಹೀಗಾಗಿ ಈತ ಯಾವ ಉದ್ದೇಶದಿಂದ ಇಲ್ಲಿ ವಿಡಿಯೋಗಳನ್ನು ಮಾಡ್ತಾ ಇದ್ದ ಅನ್ನೋದರ ಬಗ್ಗೆ ಸಮೀರ್ನಿಂದ ಮಾಹಿತಿಯನ್ನು ಕಲೆ ಹಾಕಲಾಗ್ತದೆ. ಪೊಲೀಸರ ಜೊತೆ ಸಮೀರ್ ಮನೆಗೆ ಸೋಕೋ ಟೀಮ್ ಕೂಡ ಬಂದಿದೆ. ಇಲ್ಲಿ ಸಿಗಬಹುದಾಗಿರ್ತಕ್ಕಂಥ ಪ್ರತಿಯೊಂದು ವಸ್ತುಗಳ ಬಗ್ಗೆಯೂ ಕೂಡ ಇಲ್ಲೂ ಪರಿಶೀಲನೆಯನ್ನು ನಡೆಸಲಾಗ್ತಾ ಇದೆ. ವಿಡಿಯೋ ಮಾಡಿರುವಂಥ ಲ್ಯಾಪ್ಟಾಪ್, ಕ್ಯಾಮ್ರಾಗಳ ಶೋಧನೆಯೂ ಕೂಡ ನಡೆದಿದೆ. ಅವೆಲ್ಲವನ್ನು ಕೂಡ ಆತ ಎಲ್ಲಿ ಇಟ್ಟಿದ್ದಾನೆ ಮತ್ತು AI ವಿಡಿಯೋ ಸೃಷ್ಟಿಗೆ ಬಳಸಿರ್ತಕ್ಕಂತಹ ತಂತ್ರಜ್ಞಾನದ ಬಗ್ಗೆಯೂ ಕೂಡ ಪರೀಕ್ಷೆ ಮಾಡ್ತಾರೆ. ಆತ ಯಾವ ಸಾಫ್ಟ್ವೇರ್ಗಳನ್ನು ಬಳಕೆ ಮಾಡ್ಕೊಳ್ತಿದ್ದ, ಇವೆಲ್ಲದರ ಬಗ್ಗೆಯೂ ಕೂಡ ತನಿಖೆ ನಡೆಯುತ್ತೆ. ಮತ್ತು ವಿಶೇಷವಾಗಿ ಈತ ಯಾವ ಉದ್ದೇಶದಿಂದ ಇಂತಹ ವಿಡಿಯೋಗಳನ್ನು ಮಾಡ್ತಾ ಇದ್ದ ಅಂತೇಳಿ, ಕೇವಲ ತಾನೊಬ್ಬ ಯೂಟ್ಯೂಬರ್ ಆಗಿ ತನಗೆ ಒಳ್ಳೆ ವ್ಯೂಸ್ ಬರುತ್ತೆ ಮತ್ತು ಇಂತಹ ಸುದ್ದಿಗಳನ್ನು ಮಾಡಿದರೆ ಹೆಚ್ಚು ವ್ಯೂಸ್ ಬರುತ್ತೆ ಅನ್ನೋಂಥ ಕೇವಲ ಅದೊಂದೇ ಉದ್ದೇಶನ ಅಥವಾ ಅಪಪ್ರಚಾರದ ಉದ್ದೇಶನ ಅಂತೇಳಿ. ಯಾಕಂದರೆ ನಿಮ್ಮ ರಕ್ತ ಕುದಿತಾ ಇಲ್ವಾ ಅನ್ನುವಂತಹ ಪದಗಳ ಬಳಕೆ ಇದೆಯಲ್ಲ, ಇವು ಬಹಳ ಮುಖ್ಯವಾಗಿ ಬಹಳ ಸೂಕ್ಷ್ಮವಾದಂತಹ ವಿಚಾರ. ಈಗ ಸುದ್ದಿಯ ರೀತಿಯಲ್ಲಿ ಹೇಳುವಂಥದ್ದು ಬೇರೆ, ಘಟನೆಗಳನ್ನು ವಿವರಿಸೋದು ಬೇರೆ. ಅದು ನಿಮ್ಮ ರಕ್ತ ಕುದಿತಾ ಇಲ್ವಾ, ರಾಜ್ಯದ ಮೂಲೆ ಮೂಲೆಗಳಿಂದ ಬರಬೇಕು, ಈ ರೀತಿಯಾದಂಥ ಪದಗಳ ಬಳಕೆಯೂ ಕೂಡ ಆಗಿದೆ. ಇದು ಯಾವ ಕಾರಣಕ್ಕಾಗಿ ಆಗುತ್ತೆ ಅಂತೇಳಿ ಇಲ್ಲಿ ಸಮೀರ್ ಮನೆಯಲ್ಲಿ ಶೋಧ ನಡೀತಾ ಇರುವಾಗಲೇ ಭಾರತೀಯ ಜನತಾ ಪಕ್ಷದ ನಾಯಕರು, ವಿಶೇಷವಾಗಿ BJP ರಾಜ್ಯಾಧ್ಯಕ್ಷರಾಗಿರುವಂತಹ ವಿಜೇಂದ್ರ ಅವರು ಕೂಡ ಮಾತನಾಡಿದ್ದಾರೆ. ಆಗಿದ್ರೆ ಯಾಕೆ ಸಮೀರ್ ಇವತ್ತು ಬೇಲಾಗಿದೆ ಅಂತೇಳಿ ಕೈ ಕೊಟ್ಕೊಂಡು ಕೂತಿದ್ದೀರಲ್ಲ, ನೀವು ನಿಜವಾಗ್ಲೂ ಕೂಡ ಪ್ರಾಮಾಣಿಕರೇ ಆಗಿದ್ರೆ ಸಮೀರ್ನ ಬೇಲ್ ಕ್ಯಾನ್ಸಲೇಷನ್ ಯಾಕೆ ಮೂವ್ ಮಾಡ್ತಾ ಇಲ್ಲ ನೀವು? ಹಾಗಾದ್ರೆ ತನಿಖೆ ಪಾರದರ್ಶಕವಾಗಿ ಆಗ್ಬೇಕು ಅಂತೇಳಿ ಭಾರತೀಯ ಜನತಾ ಪಾರ್ಟಿ ಸುಮ್ಮನೆ ಇದ್ದಿದ್ದೆ ತಪ್ಪಾಯ್ತು. ಹಾಗಾದ್ರೆ ಸಮೀರನ ಬೇಲ್ ಕ್ಯಾನ್ಸಲೇಷನ್ ಯಾಕೆ ಇವತ್ತು ರಾಜ್ಯ ಸರ್ಕಾರ ಮೀನಾಮೇಷ ನೋಡ್ತಾ ಇದೆ? ಹಾಗಾಗಿ ನಿಮ್ಮ ಪ್ರಾಮಾಣಿಕತೆ ಇದ್ರೆ ಫಸ್ಟ್ ಅವ್ನು ಬೇಲ್ ಕ್ಯಾನ್ಸಲೇಷನ್ ಮಾಡಿ ಒದ್ದು ಒಳಗಾಕಿ ಸರಿಯಾದ ರೀತಿ ತನಿಖೆ ಮಾಡಿ. ಧಾರ್ಮಿಕವಾದ ಇಂಥ ಸ್ಥಳಗಳನ್ನ ಇನ್ನು ಮುಂದೆ ಯಾವುದೇ ವ್ಯಕ್ತಿಗಳು, ಯಾರೋ ಬಾಲಂಗೌಚಿಗಳು ಮತ್ತೊಬ್ರು ಮಗದೊಬ್ರು ಮಾಡ್ತಕ್ಕಂಥ ಕೆಲವು ದೂಷಣೆಗಳಿಗೆ, ಎಡಪಂಥೀಯರ ಕೆಲವು ಕುತಂತ್ರಕ್ಕೆ ಸರ್ಕಾರ ಬಲಿಯಾಗಬಾರ್ದು. ಏನ್ ಧರ್ಮಸ್ಥಳದಲ್ಲಿ ನೀವು ನಡ್ಕೊಂಡಿರೋದು ಇದೆಯಲ್ಲ, ಇದನ್ನ ಮುಂದುವರ್ಸೋದಕ್ಕಿಂತ ಹೆಚ್ಚಾಗಿ ಆಗಿರ್ತಕ್ಕಂಥ ಪಾಪಕ್ಕೆ ನೀವು ಪ್ರಜ್ಞೆ ಬಂದಿದೆ. ಇನ್ಮೇಲಾದ್ರೂ ಅಲ್ಲಿ ಭಕ್ತರು ಹೋಗಿ ಪೂಜೆ ಗೀಜೆ ಮಾಡ್ಕೊಂಡು ನೆಮ್ಮದಿಯಿಂದ ಬದುಕೋದಕ್ಕೆ ಒಂದು ದೊಡ್ಡ ಇತಿಹಾಸ ಇದೆ. ಇದನ್ನ ಮುಂದುವರ್ಸ್ಕೊಂಡು ಹೋಗೋದು ಒಳ್ಳೇದು. ಇದು ನನ್ನ ಫರ್ಮ್ ಸ್ಟೆಪ್. ಒಂದು ಸತ್ಯ, 1000 ಸಾರಿ ಸುಳ್ಳು ಹೇಳಿದ್ರು ಸುಳ್ಳೆ ಅನ್ನೋದಕ್ಕೆ ಧರ್ಮಸ್ಥಳವು ಕೂಡ ಒಂದು ದೊಡ್ಡ ಉದಾಹರಣೆ. ಆ ಪರಮಾತ್ಮ ಮಂಜುನಾಥ ಅಂಡಪ್ಪನಿಗೆ ನಾವೆಲ್ಲ ದೀರ್ಘ ದಂಡ ನಮಸ್ಕಾರಗಳು. ಹೀಗೆ BJP ನಾಯಕರುಗಳು ಮಾತನಾಡ್ತಾ ಇದ್ದಾರೆ. ಮತ್ತೊಂದು ಕಡೆಯಲ್ಲಿ ಯೂಟ್ಯೂಬರ್ ಅಭಿಷೇಕ್ ಕಣ್ಣೀರು ಹಾಕಿದ್ದಾನೆ. ವಿಚಾರಣೆಯ ಸಂದರ್ಭದಲ್ಲಿ ಕಣ್ಣೀರು ಕೂಡ ಹಾಕಿದ್ದಾನೆ. ಯಾವ ಕಾರಣಕ್ಕಾಗಿ, ಏನಾಯ್ತು ಇವತ್ತನಿಗೆ ಅಂತ ಹೇಳಿ ನೋಡ್ತಾ ಹೋದರೆ, ಯೂಟ್ಯೂಬರ್ ಅಭಿಷೇಕ್ ತನ್ನ ಯುನೈಟೆಡ್ ಮೀಡಿಯಾ ಅನ್ನುವಂತಹ ಯೂಟ್ಯೂಬ್ ಚಾನಲನ್ನು ಈತ ನಡೆಸ್ತಾ ಇದ್ದ. ಈ ಯೂಟ್ಯೂಬ್ ಚಾನೆಲ್ನಲ್ಲಿ ಈತ ಧರ್ಮಸ್ಥಳಕ್ಕೆ ಸಂಬಂಧಪಟ್ಟಂತಹ ವಿಚಾರಗಳು, ವಿಶೇಷವಾಗಿ ಈ ತಲೆಬುರುಡೆಯ ಸುತ್ತಲೂ ಕೂಡ ವಿಡಿಯೋಗಳನ್ನು, ಸುಜಾತಾ ಭಟ್ಲನ್ನು ಇಂಟರ್ವ್ಯೂ ಮಾಡಿರುವಂಥ ಇರ್ಬೋದು. ಯೂಟ್ಯೂಬ್ನಲ್ಲಿ ಸುಳ್ಳು ಮಾಹಿತಿ ಪ್ರಸಾರ ಮಾಡಿದಂತಹ ಆರೋಪ ಈ ಅಭಿಷೇಕ್ ವಿರುದ್ಧ ಇದೆ. ಈತನೇ ಸುಳ್ಳು ವರ್ಸಸ್ ಸತ್ಯ ಅಂತ ಹೇಳಿಕೊಂಡು ವರದಿಯನ್ನು ಮಾಡ್ತಾ ಇದ್ದ. ಆ ಥರ ಆದರೆ ಹಾಗೆ ಮಾಡಿದಂತಹ ವರದಿಗಳಲ್ಲಿ ಸುಳ್ಳು ಜಾಸ್ತಿ ಇತ್ತು ಅಂತ ಹೇಳಿ ಯೂಟ್ಯೂಬ್ನಲ್ಲಿ ಈತ ಸುಳ್ಳು ವರದಿಗಳನ್ನು ಮಾಡಿರೋದು. ಕೇಸ್ ದಾಖಲಾಗುವ ಮೊದಲೇ ವಿಡಿಯೋ ಮಾಡಿದ್ದಂತಹ ಅಭಿಷೇಕ್, ಅಂದರೆ ಇಲ್ಲಿ ಯಾವ ಕೇಸನ್ನು ಈತ ದಾಖಲಿಸ್ತಾನಲ್ಲ, ಯಾವ ಚಿನ್ನಯ್ಯ, ಅದಕ್ಕಿಂತ ಮುಂಚಿತವಾಗಿಯೇ ಅಭಿಷೇಕ್ ತನ್ನ ವಿಡಿಯೋಗಳನ್ನು ಮಾಡಿದ್ದ. 6 ತಿಂಗಳ ಹಿಂದೆ ಗಿರೀಶ್ ಮಟ್ಟಣ್ಣವರ ಸಂಪರ್ಕಕ್ಕೆ ಈ ಅಭಿಷೇಕ್ ಬಂದಿದ್ದ ಮತ್ತು ಗಿರೀಶ್ ಮಟ್ಟಣ್ಣವರ ಸಂಪರ್ಕಕ್ಕೆ ಬಂದು ಗಿರೀಶ್ ಜೊತೆಗಿನ ಮಾಹಿತಿಗಳನ್ನು ಆಧರಿಸಿ ರಾತ್ರಿ ಹೊತ್ತು ಬಂಗ್ಲೆಗುಡ್ಡೆಗೆ ತೆರಳಿ ಅಲ್ಲೂ ಕೂಡ ವಿಡಿಯೋಗಳನ್ನು ಈ ಅಭಿಷೇಕ್ ಮಾಡಿದ್ದ. ಬಂಗ್ಲೆಗುಡ್ಡೆಯಲ್ಲೂ ಕೂಡ ವಿಡಿಯೋಗಳನ್ನು ಮಾಡಿದ್ದ. ಲೈಕ್ಸ್ ವ್ಯೂಸ್ಗಾಗಿ ಈತ ವಿಡಿಯೋ ಮಾಡಿದೆ ಅಂತೇಳಿ ತಪ್ಪೊಪ್ಪಿಗೆಯನ್ನು ಮಾಡ್ಕೊಂಡಿದ್ದಾನಂತೆ. ನಾನು ಇದೆಲ್ಲವೂ ಕೂಡ ಮಾಡಿರ್ತದೆ ನನ್ನ ಯೂಟ್ಯೂಬ್ ಚಾನೆಲ್ನ ಲೈಕ್ಸ್ ಮತ್ತು ವ್ಯೂಸ್ಗೆ ಬೇಕಾಗಿ ನಾನು ಮಾಡ್ಕೊಂಡಿದ್ದೀನಿ ಅಂತ ಹೇಳುವಂಥದ್ದು ಆತ ಹೇಳ್ತಿದ್ದಾನೆ. ವಿಚಾರಣೆಯ ವೇಳೆ SIT ಅಧಿಕಾರಿಗಳ ಮುಂದೆ ಅಭಿಷೇಕ್ ಕಣ್ಣೀರು ಹಾಕಿದ್ದಾನೆ. ತನ್ನಿಂದ ಆಗಿರ್ತಕ್ಕಂತಹ ತಪ್ಪುಗಳನ್ನು ಆತ ಒಪ್ಕೊಂಡಿದ್ದಾನೆ, ಕಣ್ಣೀರು ಹಾಕಿದ್ದಾನೆ ಅಂತೇಳಿ. ಯಾಕಂದರೆ ಸತತವಾದಂತಹ ಪ್ರಶ್ನೆಗಳನ್ನು ಕೇಳಿದಾಗ ಯೂಟ್ಯೂಬರ್ ಯಾರಿರ್ತಾರೆ, ಈತ ತನ್ನ ವ್ಯೂಸು ಲೈಕ್ಸ್ಗೆ ಮಾತ್ರ ಹೋಗಿರ್ತಾನೆ. ಇದರ ಹೊರತಾದಂತಹ ಬೇಸಿಸ್ಗಳು ಅಥವಾ ಕಾನೂನಿನ ಪರಿಜ್ಞಾನ ಆಗಲಿ ಇದರ ಬಗ್ಗೆ ಗೊತ್ತಿಲ್ಲದೆ ಇದ್ದಾಗ ಈ ರೀತಿಯಂಥ ಸಮಸ್ಯೆಗೆ ಸಿಲುಕ್ತಾರೆ ಅನ್ನೋಂಥದ್ದಕ್ಕೆ ಇದೊಂದು ಉದಾಹರಣೆಯಾಗಿದೆ. ಮತ್ತಷ್ಟು ಯೂಟ್ಯೂಬರ್ಗಳಿಗೆ SIT ನೋಟಿಸ್ ಕೊಡುವಂತಹ ಸಾಧ್ಯತೆಯೂ ಕೂಡ ಇದೆ. ಯಾರ್ಯಾರು ಬೇಕಾಬಿಟ್ಟಿಯಾಗಿ ವಿಡಿಯೋಗಳನ್ನು ಮಾಡಿದ್ದಾರೆ ಮತ್ತು ಅಂತಹ ವಿಚಾರದಲ್ಲಿ ತಮ್ಮ ಲೈಕ್ಸ್ ವ್ಯೂಸ್ಗೆ ಬೇಕಾಗಿ ಬಾಯಿಗೆ ಬಂದಾಗ ಮಾತನಾಡ್ತಾ ಹೋಗುವಂಥದ್ದು ಇದೆಯಲ್ಲ, ಅವುಗಳಲ್ಲಿ ಈಗ
ಕಣ್ಣೀರು ಹಾಕುವಂಥ ಸ್ಥಿತಿಗೆ ಈತ ಒಬ್ಬ ಯೂಟ್ಯೂಬರ್ ಬಂದರೆ, ಇನ್ನೊಬ್ಬ ಬುರುಡೆ ತಂದವನು ಕೂಡ ಕಣ್ಣೀರು ಹಾಕ್ತಾ ಇದ್ದಾನೆ. ತಪ್ಪಿನ ಅರಿವಾಗಿದ್ದು ಪಶ್ಚಾತ್ತಾಪ ಪಡ್ತಾ ಇದ್ದಾನ ಚಿನ್ನಯ್ಯ ಅನ್ನುವಂತಹ ಪ್ರಶ್ನೆ ಇದ್ದೇ ಇದೆ. ಯಾಕಂದರೆ ಈತ ಕೂಡ ಈಗ SIT ಅಧಿಕಾರಿಗಳ ಮುಂದೆ ಕಣ್ಣೀರು ಹಾಕ್ತಾ ಇದ್ದಾನೆ. ತಾನು ತನಗೆ ಈ ಬುರುಡೆ ಸಿಕ್ಕಿರುವಂಥದ್ದು ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ವಿಚಾರಣೆ ವೇಳೆ ಈತ ಕೋರ್ಟ್ ಹಾಲ್ನಲ್ಲಿ ಕಣ್ಣೀರಿಟ್ಟಿದ್ದಾನೆ ಚಿನ್ನಯ್ಯ. ಕೋರ್ಟ್ ಹಾಲ್ನಲ್ಲಿನೇ ಚಿನ್ನಯ್ಯ ನಿನ್ನೆ ವಿಚಾರಣೆಯ ಸಂದರ್ಭದಲ್ಲೂ ಕೂಡ ಕಣ್ಣೀರು ಹಾಕಿದ್ದಾನೆ. ಸೂತ್ರಧಾರರು ಹೇಳಿದಂತೆ ಮಾಡಿ ತಪ್ಪು ಮಾಡಿದೆ ಅಂತೇಳಿ ಈತ ಕಣ್ಣೀರು ಹಾಕ್ತಾ ಇದ್ದಾನಂತೆ. ಅಂದರೆ ನಾನು ಇದರಲ್ಲಿ ಕೇವಲ ಪಾತ್ರಧಾರಿ, ಇದರ ಸೂತ್ರಧಾರರು ಏನೇನು ಹೇಳಿದ್ರು ಹಾಗೇನೆ ಮಾಡಿದ್ದೀನಿ ತಿಳ್ಕೊಂಡು ಈಗ ಕಣ್ಣೀರು ಹಾಕ್ತಾ ಇದ್ದಾನೆ ಅಂತೇಳಿ. ತನ್ನೊಂದಿಗೆ ಇದ್ದ ವಕೀಲರ ಮೇಲೂ ಕೂಡ ಭರವಸೆ ಇಲ್ಲ ಅಂತೇಳಿ ಚಿನ್ನಯ್ಯ ಹೇಳ್ಕೊಂಡಿದ್ದಾನೆ. ನನ್ನನ್ನು ಕರ್ಕೊಂಡು ಬಂದು ದೂರು ಸಲ್ಲಿಕೆ ಮಾಡುವಂಗೆ ಮಾಡಿದಂಥದ್ದು ಮತ್ತು ನನಗೇನಾದರೂ ಆದರೆ ನಾನು ಇಂತಹ ವಕೀಲರ ಜೊತೆಗೆ ಮಾಹಿತಿ ಕೊಟ್ಟಿದ್ದೀನಿ ಅಂತ ಹೇಳುವಂಥದ್ದು. ಈಗ ಅದ್ಯಾವ ವಕೀಲರ ಮೇಲೂ ಕೂಡ ಈತನಿಗೆ ನಂಬಿಕೆ ಇಲ್ಲ, ಯಾರ ಮೇಲೂ ಕೂಡ ನಂಬಿಕೆ ಇಲ್ಲ ಅಂತ ಹೇಳ್ಕೊಂಡು ಈತ ಹೇಳ್ಕೊಂಡಿದ್ದಾನೆ. ಹೀಗಾಗಿನೇ ಆತ ತನಗೆ ಉಚಿತ ಕಾನೂನು ಸಲಹೆ ಬೇಕು, ಕಾನೂನಿನ ಸೇವೆ ಬೇಕು ಅಂತ ಹೇಳಿ ಕೇಳಿಕೊಂಡಿದ್ದಾನೆ. ಹಾಗಾಗಿ ಕಾನೂನು ಪ್ರಾಧಿಕಾರದವರು ಕೂಡ ನಿನ್ನೆ ಆತನಿಗೆ ಕಾನೂನು ಸೇವಾ ಪ್ರಾಧಿಕಾರದವರು ಉಚಿತವಾಗಿ ಕಾನೂನು ವ್ಯವಸ್ಥೆಯನ್ನು ಮಾಡಿದ್ದಾರೆ. ಯಾರನ್ನೋ ನಂಬಿ ಇಡೀ ಕೇಸ್ನಲ್ಲಿ ಚಿನ್ನಯ್ಯ ಲಾಕ್ ಆದ್ನ ಅನ್ನುವಂತಹ ಅನುಮಾನ ಈಗ ಚಿನ್ನಯ್ಯನ ನಡೆಯನ್ನು ನೋಡಿದಾಗ ಗೋಚರಿಸ್ತಾ ಇರುತ್ತೆ. ಯಾಕಂದರೆ ಆತ ಕಣ್ಣೀರು ಹಾಕ್ತಾ ಇರ್ತದೆ. ಇವೆಲ್ಲವೂ ಕೂಡ ನೋಡ್ತಾ ಹೋದಾಗ ಈತ ಎಲ್ಲೋ ಒಂದು ಕಡೆಯಲ್ಲಿ ತಾನೇ ಲಾಕ್ ಆಗಿದ್ದೀನಿ ಅನ್ನುವಂತಹ ಸ್ಥಿತಿಗೆ ಸಿಲುಕಿದಾನ ಅಂತ ಹೇಳಿ. ಇನ್ನು ಇದೇ ಸಂದರ್ಭದಲ್ಲಿ NIA ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಂಟ್ರಿ ಆಗುತ್ತಾ ಅನ್ನುವಂತಹ ಪ್ರಮುಖ ಪ್ರಶ್ನೆ ಇದೆ. ವಿಶೇಷವಾಗಿ ಇವತ್ತು ವಚನಾನಂದ ಸ್ವಾಮೀಜಿಯವರ ನೇತೃತ್ವದಲ್ಲಿ ಸ್ವಾಮೀಜಿಗಳು ಗೃಹ ಸಚಿವ ಅಮಿತ್ ಶಾ ಅವರನ್ನು, ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರನ್ನು ಭೇಟಿಯಾಗಿದ್ದಾರೆ. ಇಲ್ಲಿ ವಚನಾನಂದ ಸ್ವಾಮೀಜಿಯವರು ಇದರ ನೇತೃತ್ವವನ್ನು ವಹಿಸಿಕೊಂಡಿದ್ದರು. ಅವ್ರ ಜೊತೆಗೆ ಇತರೆ ಮಠಾಧೀಶರುಗಳು ಕೂಡ ಹೋಗಿದ್ದಾರೆ. ವಿಶೇಷವಾಗಿ ಹಿಂದುಳಿದ ವರ್ಗಗಳ ಮಠಾಧೀಶರುಗಳು ಈ ವಿಚಾರದಲ್ಲಿ ಈಗ ಕೇಂದ್ರ ಗೃಹ ಸಚಿವರನ್ನ ಭೇಟಿಯಾಗಿದ್ದಾರೆ. ಬುರುಡೆ ಪ್ರಕರಣವನ್ನು NIAಗೆ ವಹಿಸಬೇಕು ಅಂತೇಳಿ ಸ್ವಾಮೀಜಿಗಳು 8 ಸ್ವಾಮೀಜಿಗಳು ದೂರನ್ನು ಸಲ್ಲಿಕೆ ಮಾಡಿದ್ದಾರೆ. 8 ಸ್ವಾಮೀಜಿಗಳು ಹೋಗಿ ದೂರು ಸಲ್ಲಿಕೆ ಮಾಡಿದ್ದಾರೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಶಾ ಅವರಿಗೆ ಸ್ವಾಮೀಜಿಗಳ ನಿಯೋಗ ದೂರು ನೀಡಿದೆ. ಅವರು ಹೋಗಿ ದೂರನ್ನು ಕೊಟ್ಟಿದ್ದಾರೆ. ವಜ್ರದೇಹಿ ಮಠದ ರಾಜಶೇಖರಾನಂದ ಶ್ರೀಗಳು ಹಾಗೆಯೇ ವಚನಾನಂದನ ಶ್ರೀಗಳು ಇವರ ನೇತೃತ್ವದಲ್ಲಿ ಈ ನಿಯೋಗ ಹೋಗಿದೆ. 1 ಗಂಟೆಗೂ ಅಧಿಕ ಸಮಯ ಬುರುಡೆ ಪ್ರಕರಣದ ಬಗ್ಗೆ ಅಮಿತ್ ಶಾ ಅವರಿಗೆ ಇವರು ಮಾಹಿತಿಯನ್ನು ಕೊಟ್ಟಿದ್ದಾರೆ. ವಚನಾನಂದ ಶ್ರೀಗಳು ಮೊದಲಿಗೆ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಅದಾದ ನಂತರ ವಜ್ರದೇಹಿ ಶ್ರೀಗಳು ಕೂಡ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಏನೇನು ನಡೆದಿದೆ ಅಂತೇಳಿ. ಹಾಗೆಯೇ ಬಾಹುಬಲಿ ಬೆಟ್ಟದ ತಪ್ಪಲಿನಲ್ಲಿ ನಡೆದ ಉತ್ಖನನದ ಬಗ್ಗೆ ಶ್ರೀಗಳು ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ. ನೋಡಿ, ಆತ ತೋರಿಸಿದ ಅಂತ ಹೇಳಿ ಇವರು ಹೋಗಿ ಬಾಹುಬಲಿ ಬೆಟ್ಟದ ತಪ್ಪಲಿನಲ್ಲೂ ಕೂಡ ಆಗಿದ್ದು ನೋಡಿದ್ದಾರೆ. ಇದು ನಮಗೆ ಬೇಸರ ಆಗಿದೆ ಅಂತ ಹೇಳಿ ಎಲ್ಲವನ್ನು ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದೀನಿ ಅಂತ ಇಟ್ಕೊಂಡು ಅಮಿತ್ ಶಾ ಅವರು ಈ ಸಂದರ್ಭದಲ್ಲಿ ಸ್ವಾಮೀಜಿಗಳಿಗೂ ಕೂಡ ಭರವಸೆಯನ್ನು ಕೊಟ್ಟಿದ್ದಾರೆ. ನಾನು ಇವೆಲ್ಲವನ್ನು ಕೂಡ ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದೀನಿ, ಮುಂದೆ ಏನು ಮಾಡೋಣ ಅನ್ನುವಂಥರ ಬಗ್ಗೆ ಯೋಚನೆ ಮಾಡ್ತೀನಿ ಅಂತ ಹೇಳಿದ್ದಾರೆ. ಇದೇ ಸಂದರ್ಭದಲ್ಲೇ ಕಾಂಗ್ರೆಸ್ನ ನಾಯಕರುಗಳು ಮಾತನಾಡಿದ್ದಾರೆ, ಸಚಿವರುಗಳು ವಿಶೇಷವಾಗಿ ಮಾತನಾಡಿದ್ದಾರೆ. ಏನು ಹೇಳಿದ್ದಾರೆ ಅಂತ ತೋರಿಸ್ಬೋದು. ನಾವು ಈಗ SIT ಮಾಡಿ ತನಿಖೆ, ಈಗ SIT ಮಾಡಿದ್ದೇ ಸರಿ ಇಲ್ಲ ಅಂತ ಚರ್ಚೆ ಮಾಡಿದ್ರು. ತನಿಖೆ ಮಾಡೋದೇ ಸರಿ ಇಲ್ಲ ಅಂತ ಚರ್ಚೆ ಮಾಡ್ತಿದ್ದವರು ಈಗ ಇದ್ದಕ್ಕಿದ್ದಂಗೆ NIA ಕೊಡಿ, NIA ತನಿಖೆ ಮಾಡಿ, ಅದು ತನಿಖೆ ಅಲ್ವಾ? ಅದು ತನಿಖೆ ಅಲ್ವಾ? ಅದನ್ನ NIAನವರು NIA ವ್ಯಾಪ್ತಿಗ ಆಮೇಲೆ ಯೋಚನೆ ಮಾಡಲಿ. ಅದನ್ನ ಹಣ ಬಂದು ಫಾರಿನ್ನಿಂದ ಫಂಡಿಂಗ್ ಆಗಿದೆ ಅಂತ ಅಂದಾಗ ಕೇಂದ್ರ ಸರ್ಕಾರ ಅದನ್ನ ನೋಡ್ಲೇಬೇಕಾಗ್ತದೆ. ರಾಜ್ಯ ಸರ್ಕಾರ ಸ್ವಾಭಾವಿಕವಾಗಿ ನೋಡೋಕ್ಕಾಗೋದಿಲ್ಲ. ಮಹೇಶ್ ತಿಮ್ಮರೋಡಿ ಯಾರು, ಯಾರ ಶಿಷ್ಯ, ಯಾರ ಗರಡಿನಲ್ಲಿ ಬೆಳೆದವರು, ಯಾಕೆ ಅಲ್ಲಿ ಅವರ ಏನು ಆಂತರಿಕ ಭಿನ್ನಾಭಿಪ್ರಾಯಗಳಿಂದ ಅದು ಯಾಕೆ ಸರ್ಕಾರಕ್ಕೆ ಹಾಕ್ತಾ ಇದ್ದಾರೆ? ಯಾರ ಶಿಷ್ಯಂದ್ರಿರು, ಯಾರು ಗರಡಿನಲ್ಲಿ ಬೆಳೆದವರು? ನಿಮ್ ಗಿರೀಶ್ ಮಟ್ಟಣ್ಣನವರು ಬಿಜೆಪಿ ಯುವ ಮೋರ್ಚಾದ ಅಧ್ಯಕ್ಷ, ಮಾಜಿ ಅಧ್ಯಕ್ಷ, ಬಿಜೆಪಿಯ ಅಧಿಕೃತವಾದಂತ ಕ್ಯಾಂಡಿಡೇಟ್. ಬಿ ಫಾರ್ಮ್ ತಗೊಂಡಿದ್ದಾರೆ ಬಿಜೆಪಿದು. ಎಲ್ಲಿಗೆ? ಗುರ್ಮಿಟ್ಕಲ್ನಲ್ಲಿ. ಮತ್ತೆ ಎಲ್ಲ ನೀವೇ ಚೂಟದು, ನೀವೇ ತೊಡಲು ತೂಗದ. ನಾನು ಹೇಳ್ತಾ ಇದ್ದೀನಿ, ಇದು ಇಟ್ ಈಸ್ ನಥಿಂಗ್ ಬಟ್ ಬಿಜೆಪಿ ವರ್ಸಸ್ ಬಿಜೆಪಿ, RSS ವರ್ಸಸ್ RSS. ಹಿಂದೆ ಸೌಜನ್ಯ ಪ್ರಕರಣ ಕೂಡ ಕೇಂದ್ರ ಸರ್ಕಾರದ CBI ತನಿಖೆ ಮಾಡಿದ್ದು. ಕೇಂದ್ರದಲ್ಲಿ CBI ಸರ್ಕಾರನೇ ಇತ್ತು. ಯಾಕೆ ನ್ಯಾಯ ಸಿಗಲಿಲ್ವೋ ನನಗಂತೂ ಗೊತ್ತಿಲ್ಲ. ಈಗ NIAಗೆ ಯಾಕೆ ಹೇಳ್ತಾ ಇದಾರೆ ನನಗಂತೂ ಗೊತ್ತಿಲ್ಲ. CBI ಅವ್ರದ್ದೇ, NIAನೂ ಅವ್ರದ್ದೇ, ಯಾಕೆ ಹೇಳ್ತಾ ಇದಾರೋ ಗೊತ್ತಿಲ್ಲ. ಹೀಗೆ ಇಲ್ಲಿ ಬಿಜೆಪಿಯವರು ವಿರುದ್ಧ ಕಾಂಗ್ರೆಸ್ ಅವರು ಮಾತಾಡ್ತಾ ಇದ್ದಾರೆ. ಆದರೆ ಇಲ್ಲಿ ಅಂತಿಮವಾಗಿ SIT ತನಿಖೆಯಿಂದ ಯಾವ ಸತ್ಯ ಹೊರಬರುತ್ತೆ ಅಂತ ನೋಡಬೇಕಿದೆ.
ಎರಡನೇ ಸುದ್ದಿ ಕಡೆಗೆ ಹೋಗೋಣ. 8 ವರ್ಷಗಳ ಬಳಿಕ GST ಹೊರೆ ಇಳಿಕೆ, ಅಗತ್ಯ ವಸ್ತುಗಳ ಬೆಲೆಯಲ್ಲಿ ಕೊಂಚ ನಿರಾಳ, ಜನಸಾಮಾನ್ಯರಿಗೆ ದಸರಾ ದೀಪಾವಳಿ ಗಿಫ್ಟ್. ಇದುವೇ ಚದುರಂಗದ ಎರಡನೇ ಸ್ಟೋರಿ. ಯಾರಿಗೆಲ್ಲ GST ಲಾಭ? ಸರಕು ಹಾಗೂ ಸೇವಾ ತೆರಿಗೆಯಲ್ಲಿ ಒನ್ ನೇಷನ್ ಒನ್ ಟ್ಯಾಕ್ಸ್ ಅನ್ನುವಂತಹದನ್ನ ಜಾರಿಗೆ ತಂದು 8 ವರ್ಷಗಳು ಕಳೆದು ಹೋದವು. ಈ 8 ವರ್ಷಗಳ ನಂತರ ಈಗ ಕೇಂದ್ರ ಸರ್ಕಾರ ಜನಸಾಮಾನ್ಯರಿಗೆ, ವಿಶೇಷವಾಗಿ ಮಧ್ಯಮ ವರ್ಗ ಮತ್ತು ಕೆಳ ಮಧ್ಯಮ ವರ್ಗದವರಿಗೆ ಬಹಳ ಅನುಕೂಲ ಆಗುವಂತಹ ರೀತಿಯಾದಂತಹ GSTಯ ಪರಿಷ್ಕರಣೆಯನ್ನು ಮಾಡಿರೋದು ಸ್ಪಷ್ಟ ಇದೆ. ಅದು ಕಾರ್ಗಳ ವಿಚಾರ ಇರಬಹುದು, ಅದು ಬೈಕ್ ವಿಚಾರ ಇರಬಹುದು, ಹಾಗೆಯೇ ಅನೇಕ ದಿನ ಬಳಕೆಯ ವಸ್ತುಗಳ ವಿಚಾರದಲ್ಲಿರ್ಬೋದು ಬಹಳಷ್ಟು ತೆರಿಗೆ ವಿನಾಯಿತಿಯನ್ನು ಮಾಡಿರುವಂಥದ್ದು ಮತ್ತು ತೆರಿಗೆಯ ಸ್ಲ್ಯಾಬ್ಗಳನ್ನು ಕಡಿತಗೊಳಿಸಿರುವಂಥದ್ರ ಮೂಲಕವಾಗಿ ಅನುಕೂಲ ಮಾಡಿದೆ. ಇದು ನಿಜಕ್ಕೂ ಕೂಡ ದೇಶದ ಜನರಿಗೆ ದಸರಾ ಮತ್ತು ದೀಪಾವಳಿಯ ಗಿಫ್ಟ್ ರೀತಿಯಲ್ಲಿ ಈಗಾಗಲೇ ಕೇಂದ್ರ ಸರ್ಕಾರ ಕೊಟ್ಟಿರುವಂಥದ್ದು. ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಕೆಂಪುಕೋಟೆಯ ಮೇಲೆ ನಿಂತುಕೊಂಡು ಹೇಳಿದರು, ಈ ಒಂದು GSTಯ ಪರಿಷ್ಕರಣೆಯ ಮೂಲಕವಾಗಿ ನಿಮಗೆ ದೀಪಾವಳಿಯ ಗಿಫ್ಟ್ ಕೊಡ್ತೀವಿ ಅಂತೇಳಿ. ಆ ಗಿಫ್ಟ್ ಈಗ ಬಂದಿದೆ. ಸೆಪ್ಟೆಂಬರ್ 22ರಿಂದನೇ ಇದು ಜಾರಿಯಾಗುತ್ತೆ. GST ಪ್ರಮಾಣ ಇಳಿಕೆ ಆಗುತ್ತೆ. 175ಕ್ಕೂ ಹೆಚ್ಚು ದಿನಬಳಕೆಯ ವಸ್ತುಗಳ ಮೇಲಿನ ಬೆಲೆ ಇಳಿಕೆ ಮಾಡಿರುವಂಥದ್ದು. 12% ಮತ್ತು 18%ರ ಸ್ಲ್ಯಾಬ್ಗಳ ವಿಚಾರಗಳಿಗೆ ಬಂದಾಗ 12% ಮತ್ತು 28% ಸ್ಲ್ಯಾಬ್ಗಳನ್ನು ರದ್ದು ಮಾಡಿದ್ದಾರೆ. ಕೇಂದ್ರದ ಆರೋಗ್ಯ ವಿಮೆ ಹಾಗೆಯೇ ಜೀವ ವಿಮೆ ಈ ಎಲ್ಲ ಯೋಜನೆಗಳು ಕೂಡ ತೆರಿಗೆ ಮುಕ್ತಗೊಂಡಿವೆ. ಈ ಮೂಲಕವಾಗಿ ಯಾವ ವಿಮೆಗಳನ್ನು ಪಡ್ಕೊಂಡಿದ್ದಾರೆ ಅದಕ್ಕೆ ಈಗ ತೆರಿಗೆಯನ್ನು ಕಟ್ಟಬೇಕಾದಂಥ ಅವಶ್ಯಕತೆ ಇಲ್ಲ. ಯಾಕಂದರೆ 10,000 ರೂಪಾಯಿ ನಾನು ಆರೋಗ್ಯ ವಿಮೆಯನ್ನು ಮಾಡಿಸ್ಕೊಂಡಿದ್ದೀನಿ ಅಂತ ಹೇಳಿದರೆ ಅದಕ್ಕೆ 18%ನಷ್ಟು ತೆರಿಗೆಯನ್ನು ಕಟ್ಟುವಂಥ ವಿಚಾರ ಐತಲ್ಲ, ಅದು ಇವಾಗ ಆ ತೆರಿಗೆಯನ್ನು ಕಟ್ಟಬೇಕಾದಂಥ ಅಗತ್ಯತೆ ಇಲ್ಲ. ಹೀಗಾಗಿ ಇದು ಬಹಳ ದೊಡ್ಡ ರಿಲೀಫನ್ನು ವಿಮೆಯ ವಿಚಾರದಲ್ಲಿ ಕೊಟ್ಟಿರುವಂಥ ಇರ್ಬೋದು. ಹಾಗೆಯೇ ದಿನಬಳಕೆಯ ವಸ್ತುಗಳ ವಿಚಾರದಲ್ಲೂ ಕೂಡ ಬಹಳಷ್ಟು ತೆರಿಗೆಗಳಲ್ಲಿ ವಿನಾಯಿತಿ ಘೋಷಣೆಯಾಗಿದೆ, ಅಥವಾ 5%ಗೆ ಬಂದಿದೆ. ಕೆಲವೊಂದನ್ನು 12% ಇದನ್ನು 18%ಗೆ ಏರಿಕೆ ಮಾಡಿರೋದು ಕೂಡ ಇದೆ. ಹಾಗೆಯೇ 28% ರದ್ದಾಗಿದೆ. ಆದರೆ 28%ನ ಬದಲಿಗೆ ಇನ್ನೊಂದು ಹೊಸ ಸ್ಲ್ಯಾಬ್ ಕೂಡ ರಚನೆ ಆಗಿರೋದು 40%ನಲ್ಲಿ. ಅದು ಸಪ್ರೇಟಾಗಿ, ಅದು ವಿಶೇಷವಾಗಿ ಯಾವ ತಂಬಾಕು ವಸ್ತುಗಳಿರ್ಬೋದು, ಇನ್ನಿತರೆ ಆರೋಗ್ಯಕ್ಕೆ ಹಾನಿಕಾರಕ ವಸ್ತುಗಳು ಮತ್ತು ಐಷಾರಾಮಿ ವಸ್ತುಗಳ ವಿಚಾರದಲ್ಲಿ ಆ ತೆರಿಗೆ ಬರುತ್ತೆ. ಹಾಗಾದರೆ GSTಯ ಗುಡ್ ನ್ಯೂಸ್ ಯಾವ ಸ್ವರೂಪದಲ್ಲಿ ಇದೆ ಅನ್ನೋದನ್ನು ನೋಡ್ತಾ ಹೋಗಬೇಕು. ಯಾವುದಕ್ಕೆಲ್ಲ ಇಲ್ಲಿ ಈಗ GST ಇರೋದಿಲ್ಲ, ಇನ್ನು ಮುಂದಕ್ಕೆ ಯಾವುದಕ್ಕೆಲ್ಲ GST ಇರೋದಿಲ್ಲ ಅಂತೇಳಿ ನೋಡಿದಾಗ, ಅಂದರೆ ಈಗಾಗಲೇ ಹಾಲು, ಅದು ಬ್ರ್ಯಾಂಡಿಂಗ್ ಆಗಿರ್ತಕ್ಕಂಥ ಪ್ಯಾಕೆಟ್ನಲ್ಲಿ ಬರ್ತಾ ಇರುವಂಥ ಹಾಲಿಗೇನು GST ಇತ್ತು, 5% ಇತ್ತು, ಅದನ್ನು ಇವಾಗ ವಿನಾಯಿತಿ ಮಾಡಲಾಗಿದೆ. ಪನ್ನೀರ್ ಮೇಲೆ ಇರತಕ್ಕಂತಹ ಬ್ರ್ಯಾಂಡೆಡ್ ಪನ್ನೀರ್ಗಳಿಗೇನು GST ಇತ್ತು, ಅದು ಇವಾಗ ವಿನಾಯಿತಿ ಆಗಿದೆ. ಬ್ರೆಡ್ ಐಟಮ್ಗಳಿಗೂ ಕೂಡ ತೆರಿಗೆ ವಿನಾಯಿತಿಯನ್ನು ನೀಡಲಾಗಿದೆ. ಇನ್ನು ಆರೋಗ್ಯ ವಿಮೆ, ಜೀವ ವಿಮೆ, ಇದು ಬಹಳ ಮುಖ್ಯವಾಗಿ ಆರೋಗ್ಯ ವಿಮೆಯನ್ನು ಮಾಡಿಸ್ಕೊಂಡು ಹೆಲ್ತ್ ಇನ್ಶೂರೆನ್ಸ್, ಹಾಗೆಯೇ ಟರ್ಮ್ ಇನ್ಶೂರೆನ್ಸ್, ಲೈಫ್ ಇನ್ಶೂರೆನ್ಸ್, ಇವೆಲ್ಲ ಇನ್ಶೂರೆನ್ಸ್ಗಳಿದ್ದಾವೆ. ಆ ಇನ್ಶೂರೆನ್ಸ್ಗಳ ಮೇಲಿರ್ತಕ್ಕಂತಹ ತೆರಿಗೆಯನ್ನು, GST ತೆರಿಗೆಯನ್ನು ವಿನಾಯಿತಿ ಮಾಡಲಾಗಿದೆ. ಅಲ್ಲಿ ಒಂದಿಷ್ಟು ಉಳಿತಾಯ, ಇನ್ವೆಸ್ಟ್ಮೆಂಟ್ನ ದೃಷ್ಟಿಯಲ್ಲೂ ಕೂಡ ಉಳಿತಾಯ ಆಗೋದಕ್ಕೆ ಅವಕಾಶ ಸಿಕ್ಕಿದೆ. ಇನ್ನು 33 ಜೀವರಕ್ಷಕ ಔಷಧಿಗಳಿಗೂ ಕೂಡ ಇಲ್ಲಿ ತೆರಿಗೆ ವಿನಾಯಿತಿಯನ್ನು ಕೊಡಲಾಗಿದೆ. ಅದರಲ್ಲಿ ವಿಶೇಷವಾಗಿ ಕ್ಯಾನ್ಸರ್ಗೆ ಸಂಬಂಧಿಸಿರ್ತಕ್ಕಂತಹ ಔಷಧಿಗಳಿಗೆ ತೆರಿಗೆ ವಿನಾಯಿತಿಯನ್ನು ಕೊಡಲಾಗಿದೆ. ನಕ್ಷೆಗಳು, ಚಾರ್ಟ್ಗಳು, ಗ್ಲೋಬ್, ಅಂದರೆ ಇದು ಸ್ಟಡಿ ಮೆಟೀರಿಯಲ್ಸ್ಗೆ ಸಂಬಂಧಪಟ್ಟಂತೆ ಇರುವಂತಹ ನಕ್ಷೆಗಳು, ಚಾರ್ಟ್ಗಳು, ಗ್ಲೋಬ್, ಇನ್ನು ಪೆನ್ಸಿಲ್, ನೋಟ್ಬುಕ್ಸ್, ಶಾರ್ಪ್ನರ್, ಇವೆಲ್ಲವೂ ಕೂಡ ವಿದ್ಯಾರ್ಥಿಗಳಿಗೆ ಶಿಕ್ಷಣಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಕ್ಯಾನ್ಸರ್ ಔಷಧಿಗಳು, ಸಾದಾ ಚಪಾತಿ, ಪರೋಟ, ಇವುಗಳನ್ನೇನು ಪ್ಯಾಕೆಟ್ ಮಾಡಿ ಸೇಲ್ ಮಾಡ್ತಾ ಇರತಕ್ಕಂತಹ ಸಾದಾ ಚಪಾತಿ ಅಥವಾ ಪರೋಟ, ಇವುಗಳಿಗಿರುವಂತಹ ಟ್ಯಾಕ್ಸನ್ನು ಕೂಡ ವಿನಾಯಿತಿ ಮಾಡಲಾಗಿದೆ. ಹಾಲಿಗೂ ಟ್ಯಾಕ್ಸ್ ಹಾಕ್ತಾರೆ ಅನ್ನುವಂತಹ ಆರೋಪದಿಂದ ಸರ್ಕಾರ ಮುಕ್ತ ಆಗಿದೆ. ಆ ಟ್ಯಾಕ್ಸ್ ಈಗ ವಿನಾಯಿತಿ ಆಗಿದೆ. ಇನ್ನು 12%ಇಂದ 5%ಗೆ ಯಾವುದನ್ನೆಲ್ಲ ತಂದಿದ್ದಾರೆ ಅನ್ನೋ ಥರ ನೋಡ್ತಾ ಹೋದಾಗ, ಬೆಣ್ಣೆ, ತುಪ್ಪ, ಚೀಸ್, ಐಸ್ ಕ್ರೀಮ್, ಹಾಗೆಯೇ ಡೈರಿ ಉತ್ಪನ್ನಗಳು, ಪ್ಯಾಕ್ ಮಾಡಿರ್ತಕ್ಕಂತಹ ನಮ್ಕಿನ್, ಇವುಗಳಿಗೂ ಕೂಡ ಈಗ 5%ಗೆ ಬಂದಿದೆ. 12%ಇಂದ ನ್ಯಾಪ್ಕಿನ್ಗಳು, ಹೊಲಿಗೆ ಯಂತ್ರ, ಇವುಗಳು ಕೂಡ ಈಗ ಇಳಿಕೆ ಆಗಿರುವಂಥದ್ದು. ಟೂತ್ಪೇಸ್ಟ್, ಶುಚಿತ್ವದ ಉತ್ಪನ್ನಗಳು, ಅಂದರೆ ದಿನಬಳಕೆಯ, ಮನೆ ಬಳಕೆಯ, ಗೃಹ ಬಳಕೆಯ ಏನೋ ವಸ್ತುಗಳಿದ್ದಾವೆ, ಇವುಗಳಿಗೆ, ಸಂರಕ್ಷಿತ ತರಕಾರಿ, ಸಿದ್ಧ ಉಡುಪು, ಇವುಗಳಿಗೂ ಕೂಡ ಈಗ
ಟ್ಯಾಕ್ಸನ್ನು ರಿಡ್ಯೂಸ್ ಮಾಡಲಾಗಿದೆ. ಸಾಬೂನು, ಹೇರ್ ಆಯಿಲ್ಗಳಿಗೂ ಕೂಡ 5%ಗೆ ತಂದಿದ್ದಾರೆ. ಪಾದರಕ್ಷೆಗಳು 1,000 ರೂಪಾಯಿಗಿಂತ ಕಡಿಮೆ ಬೆಲೆಯ ಪಾದರಕ್ಷೆಗಳಿಗೆ 12% ಇರುವಂಥದ್ದು. ಅಂದರೆ 1,000ಕ್ಕೆ 120 ರೂಪಾಯಿ ಕಟ್ಟಬೇಕಾಗಿತ್ತಲ್ಲ, ಅಲ್ಲಿ ಇವಾಗ 5%ಗೆ ಅದು ಬಂದಿದೆ ಅಂತ ಹೇಳಿ. ಇನ್ನು ಡಯಾಗ್ನೋಸ್ಟಿಕ್ ಕಿಟ್ಟು, ಗ್ಲೂಕೋಮೀಟರ್, ಆರೋಗ್ಯಕ್ಕೆ ಸಂಬಂಧಪಟ್ಟಂತಕ್ಕಂತಹದ್ದು, ದಿನ ಬಳಕೆಯಲ್ಲಿ ಇರುವಂಥದ್ದು, ಇವು ಕೂಡ ಟ್ರ್ಯಾಕ್ಟರ್ಗಳು, ಹನಿ ನೀರಾವರಿಯ ಉಪಕರಣಗಳು, ರೈತರಿಗೆ ಅನುಕೂಲ ಆಗುವಂತಹ ನಿಟ್ಟಿನಲ್ಲಿ ಟ್ರ್ಯಾಕ್ಟರ್ಗಳಿಗೆ 5%ಗೆ ತಂದಿದ್ದಾರೆ. ಹನಿ ನೀರಾವರಿಯ ಉತ್ಪನ್ನಗಳಿಗೆ 5%ಗೆ ತಂದಿದ್ದಾರೆ. ಹಾಗೆಯೇ ಬೆಣ್ಣೆ, ತುಪ್ಪ, ಚೀಸ್, ಐಸ್ ಕ್ರೀಮ್ ಈ ಎಲ್ಲ ವಸ್ತುಗಳಿಗೂ ಕೂಡ ಈಗಾಗಲೇ 12% ಇದ್ದಿದ್ದನ್ನು 5%ಗೆ ತರಲಾಗಿದೆ. ಇನ್ನು 28%ಇಂದ 18%ಗೆ ಯಾವುದೆಲ್ಲ ತಂದಿದ್ದಾರೆ ಅಂತ ನೋಡ್ತಾ ಹೋದರೆ, ಸಣ್ಣ ಕಾರುಗಳು ಅಂದರೆ 1200cc ವರೆಗಿನ ಕಾರುಗಳು, ಐಷಾರಾಮಿ ಕಾರುಗಳಿಗೆ ಇದು ಅನ್ವಯ ಆಗೋದಿಲ್ಲ. 1200cc ವರೆಗಿರತಕ್ಕಂತಹ ಕಾರ್ಗಳು ಮತ್ತು 350cc ವರೆಗಿರುವಂತಹ ಬೈಕ್ಗಳಲ್ಲಿ ಏನು 350 ಅಬೌವ್ ಸಿಸಿಗಳು ಇದ್ದಾವೆ, ಅವುಗಳಿಗೆ ಅನ್ವಯ ಆಗೋದಿಲ್ಲ. 350cc ಒಳಗಡೆ ಬರ್ತಕ್ಕಂತಹ ಬೈಕ್, ಸ್ಕೂಟರ್ಗಳಿಗೆ 28%ಇಂದ 18%ಗೆ ಟ್ಯಾಕ್ಸ್ನ ಇಳಿಕೆ ಆಗಿದೆ. ಸರಕು ಸಾಗಣೆಯ ವಾಹನಗಳಿಗೆ ಎಲ್ಲದರ ಮೇಲೂ ಕೂಡ 28% ಇದನ್ನು 18%ಗೆ ತಂದಿದೆ. ಎಲ್ಲ ಸರಕು ಸಾಗಣೆಯ ವಾಹನಗಳಿಗೆ ಇದು ಅನ್ವಯ ಆಗುತ್ತೆ. ಹಾಗೆಯೇ TV, AC, ವಾಷಿಂಗ್ ಮೆಷಿನ್, ಫ್ರಿಡ್ಜ್ ಈ ವಸ್ತುಗಳಲ್ಲೂ ಕೂಡ ಈಗ 18%ಗೆ ಇಳಿಕೆ ಮಾಡಲಾಗಿದೆ. ಇದನ್ನೀಗ ಐಷಾರಾಮಿ ಕೆಟಗರಿಯಿಂದ ಪ್ರತಿನಿತ್ಯ ಉಪಯೋಗಿಸಬಹುದಾಗಿರ್ತಕ್ಕಂಥ, ಜನಸಾಮಾನ್ಯರು ಕೂಡ ಬಳಕೆ ಮಾಡುವಂತಹ ವಸ್ತುಗಳು ಅನ್ನೋಂಥದ್ದನ್ನು ಆ ಕೆಟಗರಿಗೆ ತರಲಾಗಿದೆ. ಫ್ರಿಡ್ಜ್ ನೋ ಮೋರ್ ಐಷಾರಾಮಿ ಅನ್ನೋಂಥದ್ದು ಕೇಂದ್ರ ಸರ್ಕಾರವು ಕೂಡ ಈಗ ಜನರ ಮುಂದೆ ಇಟ್ಟಿರುವಂಥದ್ದು. ಇನ್ನು 40%ಗೆ ತೆರಿಗೆ ಏರಿಕೆ ಆಗಿದೆ. 28%ಇಂದ ಇದ್ದಿದ್ದನ್ನು ಈಗ 40%ಗೆ ಏರಿಕೆ ಆಗಿರುವಂಥ ಒಂದು ಕ್ಯಾಟಗರಿ ಕೂಡ ಬಹಳ ಗಮನಾರ್ಹವಾಗಿರುವಂಥದ್ದು. ಇದರಲ್ಲಿ ತಂಬಾಕು ಇದೆ, ಪಾನ್ ಮಸಾಲ ಇದೆ, ಬೀಡಿ ಇದೆ, ಸಿಗರೇಟು, ಐಷಾರಾಮಿ ಕಾರ್ಗಳು. ಈ ಸಿಗರೇಟು, ತಂಬಾಕು, ಬೀಡಿ ಸೇದುವಂಥವರು ಸಾಮಾನ್ಯವಾಗಿ ಪ್ರತಿ ಬಾರಿಯೂ ಕೂಡ ಟ್ಯಾಕ್ಸ್ನಲ್ಲಿ ಅತಿ ಹೆಚ್ಚು ಹೊಡೆತವನ್ನು ತಿನ್ನುವಂಥವ್ರು, ಅವ್ರಿಗೆ ಈಗ ಮತ್ತಷ್ಟು ಜಾಸ್ತಿ ಆಗುತ್ತೆ. ಜಂಕ್ ಫುಡ್ಗಳಿಗೂ ಕೂಡ ಇದು ಅನ್ವಯ ಆಗುತ್ತೆ. ಅಂದರೆ ಇದು ಆರೋಗ್ಯದ ಬಗೆಗಿನ ಕಾಳಜಿ ಅಂತೇಳಿ ಕೇಂದ್ರ ಸರ್ಕಾರ ಇದನ್ನು ಸಮರ್ಥಿಸ್ಕೊಳ್ತಾ ಇದೆ. ಆರೋಗ್ಯದ ಬಗೆಗಿನ ಕಾಳಜಿ, ಜನಸಾಮಾನ್ಯರ ಆರೋಗ್ಯವನ್ನು ನೀವು ಇದನ್ನೇನು ಬಳಕೆ ಮಾಡಲೇಬೇಕು ಅಂತೇನಿಲ್ಲ, ಯಾರು ಕೂಡ ಇದನ್ನು ಬಳಕೆ ಮಾಡಲೇಬೇಕಾದಂಥ ಅಗತ್ಯ ವಸ್ತುಗಳು ಅಲ್ಲವು. ಹಾಗಾಗಿ ಅವುಗಳಿಗೆ ಜಾಸ್ತಿ ಮಾಡಲಾಗಿದೆ. ಇನ್ನು ಸಿದ್ಧ ಉಡುಪಿನ ವಿಚಾರಕ್ಕೆ ಬಂದಾಗ 2,500ಕ್ಕಿಂತ ಮೀರಿರ್ತಕ್ಕಂತಹ ಶರ್ಟ್ ಇರ್ಬೋದು, ಪ್ಯಾಂಟ್ ಇರ್ಬೋದು, ಅಥವಾ ಯಾವುದೇ ರೀತಿಯಾದಂತಹ ಡ್ರೆಸ್ಸಸ್ ಇರ್ಬೋದು, ಅವುಗಳ ಮೇಲೆ ಮಾತ್ರ ಇದ್ದಕ್ಕಿದ್ದಂಗೆ 40%ಕ್ಕೆ ತೆರಿಗೆ ಏರಿಕೆ ಆಗಿದೆ. ಅಂದರೆ ಕಾಸ್ಟ್ಲಿ ಶರ್ಟ್ ಅಥವಾ ಕಾಸ್ಟ್ಲಿ ಡ್ರೆಸ್ಸನ್ನು, ಹೆಣ್ಮಕ್ಳ ಡ್ರೆಸ್ ವಿಶೇಷವಾಗಿ 2,500ಕ್ಕಿಂತ ಇರುವಂಥದ್ದು ಸಾಮಾನ್ಯವಾಗಿ ಸಿದ್ಧ ಉಡುಪುಗಳಲ್ಲಿ ಸಿಗುತ್ತೆ, ಅಲ್ಲಿ ಈಗ ತುಂಬ ಜಾಸ್ತಿ ಆಗುತ್ತೆ. ಇನ್ನು ಕಾಂಗ್ರೆಸ್ ಇದಕ್ಕೆ ಟೀಕಿಸ್ತಾ ಇದೆ, BJP ಒಂದಿಷ್ಟು ಸ್ಪಷ್ಟನೆಯನ್ನು ಕೊಡ್ತಾ ಇದೆ ಮತ್ತು ಸಂಭ್ರಮವನ್ನು ಕೂಡ ಪಡ್ತಾ ಇದೆ. ಲೂಟಿ ಹೊಡೆದ ಮೇಲೆ ಸರಳೀಕರಣ ಅಂತೇಳಿ ಕಾಂಗ್ರೆಸ್ ಟೀಕೆ ಮಾಡಿದೆ. 8 ವರ್ಷಗಳ ನಂತರ ಇವರಿಗೆ ಗೊತ್ತಾಗಿದೆ ಅಂತ ಹೇಳ್ಕೊಂಡು ಕಾಂಗ್ರೆಸ್ನವರು ಟೀಕಿಸ್ತಾ ಇದ್ದಾರೆ. ದೇಶದ ಜನರಿಗೆ ಇದು ಹಬ್ಬದ ಕೊಡುಗೆ ಅಂತೇಳಿ ಸಂಭ್ರಮಿಸ್ತಾ ಇದೆ BJP. ಆ ಮೂಲಕ ಜನರ ಸಂಭ್ರಮದಲ್ಲಿ ತಾನು ಪಾಲ್ಗೊಳ್ತಾ ಇದೆ. ರಾಜ್ಯ ಸರ್ಕಾರಗಳಿಗೆ ಸದಾ ಹೊರೆ ಅನ್ನುವಂಥದ್ದನ್ನು ಕಾಂಗ್ರೆಸ್ ಟೀಕಿಸ್ತಾ ಇದೆ. ಅಂದರೆ ಇದರಿಂದಾಗಿ ಈ ಇಳಿಕೆಯ ಭಾರ ರಾಜ್ಯಗಳ ಮೇಲೆ ಜಾಸ್ತಿ ಆಗುತ್ತೆ ಅನ್ನುವಂಥದ್ದು ಕಾಂಗ್ರೆಸ್ನ ವಾದ. ಆದರೆ ರಾಜ್ಯಗಳಿಗೆ ಅರ್ಹತೆಯ ಮೇಲೆ ಹಂಚಿಕೆಯನ್ನು ಮಾಡುತ್ತೆ ಅನ್ನುವಂಥ ಸ್ಪಷ್ಟನೆಯನ್ನು BJP ಕೊಡುತ್ತೆ. ಯಾರಿಗೆ ಕಷ್ಟ ಆಗುತ್ತೋ ಅಂಥವ್ರಿಗೆ ಬೇಕಂತ ಹಂಚಿಕೆಯನ್ನು ಮಾಡ್ತೀವಿ ತಿಳ್ಕೊಂಡು. ಅಂತಾರಾಷ್ಟ್ರೀಯ ಒತ್ತಡಕ್ಕಾಗಿ ಕೇಂದ್ರ ಸರ್ಕಾರ ಇದನ್ನು ಮಾಡಿದೆ ಅಂತೇಳಿ ಕಾಂಗ್ರೆಸ್ ಟೀಕಿಸ್ತಾ ಇದೆ. ಆದರೆ ಟ್ರಂಪ್ ಟ್ಯಾಕ್ಸ್ ಅಸ್ತ್ರಕ್ಕೆ ಬ್ರಹ್ಮಾಸ್ತ್ರ ಅನ್ನುವಂಥದ್ದು BJP ಕಡೆಯಿಂದ ಇರುವಂತಹ ಒಂದು ಉತ್ತರ. ಇದನ್ನು ನೇರವಾಗಿ ಟ್ಯಾರಿಫ್ನ ಕಾರಣಕ್ಕಾಗಿಯೇ ನಾವು ಮಾಡ್ತಾ ಇದ್ದೀವಿ ಅಂತ ಹೇಳೋದನ್ನು ಕೇಂದ್ರ ಸರ್ಕಾರ ಒಪ್ಕೊಳ್ತಾ ಇಲ್ಲ. ಆದರೆ ಇದು ಒಂದು ಬಹಳ ಪ್ರಮುಖ ನಡೆ ಅಂತೇಳಿ ಪರಿಗಣಿಸಲಾಗಿದೆ. ಬಿಹಾರ, ಬಂಗಾಳ, ಕೇರಳ, ತಮಿಳುನಾಡು ಚುನಾವಣೆಗಳ ಮೇಲೆ ಕಣ್ಣಿಟ್ಟು ಅಲ್ಲಿ ಜನರನ್ನ ಓಲೈಕೆ ಮಾಡೋದಕ್ಕಾಗಿ ಇದನ್ನು ಮಾಡಿದ್ದಾರೆ ಅಂತ ಹೇಳ್ಕೊಂಡು ಕಾಂಗ್ರೆಸ್ ಟೀಕಿಸ್ತಾ ಇದೆ. ಆದರೆ BJP ಆರ್ಥಿಕತೆಗೆ ಬೂಸ್ಟ್ ಕೊಡುವಂತಹ ಕಾರಣಕ್ಕಾಗಿ ಇಂಥದ್ದೊಂದು ದೃಢ ನಿರ್ಧಾರಕ್ಕೆ ನಾವು ಬಂದಿದ್ದೀವಿ ಅಂತ ಹೇಳ್ಕೊಂಡು ಹೇಳ್ತಾ ಇದ್ದಾರೆ. ಆದರೆ ಕಾರು ಖರೀದಿ, ಗೃಹ ನಿರ್ಮಾಣಕ್ಕೆ ಪೆಟ್ಟು ಬೀಳುತ್ತೆ. ಅಂದರೆ ಕಾರು, ಐಷಾರಾಮಿ ಕಾರು ಖರೀದಿಸುವಂಥದ್ದು ಸಾಮಾನ್ಯವಾಗಿ ಮಿಡಲ್ ಕ್ಲಾಸ್ನಲ್ಲಿ ಅಥವಾ ಅಪ್ಪರ್ ಮಿಡಲ್ ಕ್ಲಾಸ್ನಲ್ಲಿ ಸಾಮಾನ್ಯವಾಗಿ ಐಷಾರಾಮಿ ಕಾರ್ ಕಡೆ ಕೂಡ ಹೋಗ್ತಾರೆ. ಅವ್ರಿಗೂ ಪೆಟ್ಟು ಬೀಳುತ್ತೆ, ಗೃಹ ನಿರ್ಮಾಣಕ್ಕೂ ಪೆಟ್ಟು ಬೀಳುತ್ತೆ ಅಂತೇಳಿ
ಕಾಂಗ್ರೆಸ್ ಹೇಳ್ತಾ ಇದೆ ಬಿಜೆಪಿ ಕೊಡ್ತಾ ಇರುವಂಥದ್ದು ಅಗತ್ಯ ವಸ್ತುಗಳು ಸುಲಭವಾಗಿ ಸಿಗುತ್ತವೆ, ಹೀಗಾಗಿ ಜನಸಾಮಾನ್ಯರಿಗೆ ಆಮ್ ಆದ್ಮಿಗೆ ಇದು ಹೆಚ್ಚು ಅನುಕೂಲ ಆಗುತ್ತೆ ಅಂತ ಹೇಳಿ. ರಾಜ್ಯಗಳ ಆದಾಯ ನಷ್ಟ ಹೇಗೆ ತುಂಬುತ್ತಾರೆ ಅನ್ನುವಂತಹ ಪ್ರಶ್ನೆಯನ್ನು ಕಾಂಗ್ರೆಸ್ ಕೇಳಿದೆ. ವಿಶೇಷವಾಗಿ ಕರ್ನಾಟಕ ಸರ್ಕಾರ ಇದನ್ನು ಕೇಳಿದೆ, ರಾಜ್ಯಗಳ ಆದಾಯ ನಷ್ಟವನ್ನು ಹೇಗೆ ತುಂಬುತ್ತಾರೆ ಅಂತೇಳಿ. ಆದರೆ ದೇಶದ ಆರ್ಥಿಕತೆಗೆ ಇದು ಸದೃಢವಾಗುತ್ತೆ. ಇದು ಲಾಭ ನಷ್ಟದ ದೃಷ್ಟಿಯಿಂದ ಅಲ್ಲ, ಇದು ಹೆಚ್ಚು ಟ್ಯಾಕ್ಸ್ ಸಂಗ್ರಹದ ದೃಷ್ಟಿಯಿಂದ ನೋಡಬಹುದು ನಾವು. ಅದರಿಂದಾಗಿ ಅದು ಕಾಂಪನ್ಸೇಟ್ ಆಗುತ್ತೆ ಅನ್ನುವಂತಹ ಒಂದು ಆಶಾವಾದವನ್ನು ಕೇಂದ್ರ ಸರ್ಕಾರ ಕೊಟ್ಟಿದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತಿಕ್ರಿಯೆಗಳು ಹೇಗೆಲ್ಲ ಬಂದಿದ್ದಾವೆ ಅನ್ನೋದನ್ನು ತೋರಿಸ್ತೀನಿ. ನರೇಂದ್ರ ಮೋದಿಜಿಯವರ ನೇತೃತ್ವದ NDA ಸರ್ಕಾರ ಹಣಕಾಸಿನ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರ ನೇತೃತ್ವದಲ್ಲಿ GST ಕೌನ್ಸಿಲ್ ಒಂದು ಐತಿಹಾಸಿಕ ನಿರ್ಧಾರವನ್ನ ಘೋಷಣೆ ಮಾಡಿದ್ದಾರೆ. ದೇಶದ ಜನತೆಗೆ ದೀಪಾವಳಿಯ ಉಡುಗೊರೆಯನ್ನ ದೇಶದ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ನೀಡಿದ್ದಾರೆ. ನಾವು ಗಬ್ಬರ್ ಸಿಂಗ್ ಟ್ಯಾಕ್ಸ್ ಅಂತ ಹೇಳಿದಾಗ ಇದೇ ಬಿಜೆಪಿ ನಾಯಕರು ಎಲ್ಲರೂ ಮೈ ಮೇಲೆ ಬಿದ್ದು ರಾಹುಲ್ ಗಾಂಧಿಗೆ GST ಬಗ್ಗೆ ಗೊತ್ತಿಲ್ಲ, ಕಾಂಗ್ರೆಸ್ನವರಿಗೆ GST ಬಗ್ಗೆ ಗೊತ್ತಿಲ್ಲ ಅಂತ ಹೇಳಿದ್ರು. 8 ಸುದೀರ್ಘವಾದಂತ ವರ್ಷಗಳ ಆದ ನಂತರ ಇಲ್ಲ ಅವಾಗ ಆಗಿರೋ ತಪ್ಪು ಇವಾಗ ನಾವು ಸರಳೀಕರಣನೂ ಮಾಡ್ತೀವಿ ಸಬಲೀಕರಣನೂ ಮಾಡ್ತೀವಿ ಅಂತ ಬಂದಿದಾರಲ್ಲ, ಇದು ಸಂತೋಷ. ಆದ್ರೆ ಇದು ಎಷ್ಟು ಮಟ್ಟಕ್ಕೆ ಉದ್ಯೋಗ ಸೃಷ್ಟಿ ಮಾಡುತ್ತೆ, ಎಷ್ಟು ಮಟ್ಟಕ್ಕೆ ನಮ್ಮ ಆರ್ಥಿಕ ವ್ಯವಸ್ಥೆ ಸುಧಾರಣೆ ಮಾಡುತ್ತೆ ಅಂತ ನೋಡೋಣ. ಇದೇ ನಾವು ಹೇಳಿದಾಗ 2016ನಲ್ಲಿ ಹೇಳಿದಾಗ ಮಾಡಿದ್ದಿದ್ರೆ ಇಷ್ಟೊತ್ತಿಗೆ ಉದ್ಯೋಗನೂ ಸೃಷ್ಟಿ ಆಗ್ತಾ ಇತ್ತು, ಆರ್ಥಿಕ ಹೊರೆ ನಮ್ಮ ಸಾಮಾನ್ಯ ಜನರ ಮೇಲೂ ಕೂಡ ಬೀಳ್ತಾ ಇರಲಿಲ್ಲ. ಇವತ್ತಿನ ಚದುರಂಗ ನಮಸ್ಕಾರ.